ಸ್ನೇಹಿತರೆ, ಇವತ್ತು ಪೇಚಿಯಮ್ಮನ ಬಗ್ಗೆ ಹೇಳ್ತಿದ್ದೀನಿ. ಪೆರಿಯಾಚಿಯಮ್ಮನ್ ಮುಖ್ಯವಾಗಿ ಗರ್ಭಿಣಿಯರ ರಕ್ಷಕಿ ಇವಳು. ಗರ್ಭಿಣಿಯರು ಆಕೆಯನ್ನು ಪೂಜಿಸುತ್ತಾರೆ ಮತ್ತು ಪ್ರಾರ್ಥಿಸುತ್ತಾರೆ. ಯಾರಿಗಾದರೂ ಮಕ್ಕಳಾಗಿಲ್ಲ ಅಂದರೆ ಅವಳನ್ನು ಬೇಡಿ ಕೇಳಿಕೊಳ್ಳುತ್ತಾರೆ. ಮತ್ತು ಆರೋಗ್ಯಕರ ಹೆರಿಗೆ, ಗರ್ಭದಲ್ಲಿ ಬೆಳೆಯುವ ಶಿಶುಗಳು ಸುರಕ್ಷಿತವಾಗಿ ಹೆರಿಗೆಯಾಗಲು ಅವಳ ಕೃಪೆ ಬೇಕೆಂದು ನಂಬಲಾಗಿದೆ. ಆಕೆಯನ್ನು ಆಚಿ ಮುದುಕಿಯಂತೆ ನಡೆಸಿಕೊಳ್ಳುತ್ತಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ಹೆರಿಗೆಯನ್ನು ನೋಡಿಕೊಳ್ಳಲು ವಯಸ್ಸಾದ ಕುಶಲತೆ ಮುದುಕಿಯರಿದ್ದರು. ಗರ್ಭಿಣಿಯರು ಯಾವಾಗ ಹೆರಿಗೆಯಾಗುತ್ತಾರೆ ಎಂದು ಊಹಿಸುತ್ತಿದ್ದರು ಮತ್ತು ಗರ್ಭಿಣಿಯರ ಹೊಟ್ಟೆಗೆ ಎಣ್ಣೆಯನ್ನು ಹಚ್ಚುತ್ತಿದ್ದರು. ಆರೋಗ್ಯಕರ ಹೆರಿಗೆ ಅಷ್ಟೇ ಅಲ್ಲ, ಮನೆಗಳಲ್ಲಿ ಮುದುಕಿಯರ ಸಲಹೆ ಮುಖ್ಯವಾದ್ದರಿಂದ ಅವರನ್ನು ಪ್ರೀತಿಯಿಂದ ಆಚಿಮಾರ್ ಎಂದು ಕರೆಯುತ್ತಿದ್ದರು. ಮಗುವನ್ನು ಕೈಯಲ್ಲಿ ಹಿಡಿದು ತೊಡೆಯ ಮೇಲೆ ಕೈಯಿಟ್ಟು ಇರುವ ಹೆಂಗಸು, ಕಾಲುಗಳ ಕೆಳಗೆ ತುಳಿದಿರುವ ಪುರುಷ. ಪೆರಿಯಾಚಿ ನೋಡಲು ಭಯಂಕರವಾಗಿದ್ದರೂ ತನ್ನನ್ನು ಪೂಜಿಸುವವರಿಗೆ ಮತ್ತು ಸ್ತುತಿಸುವವರಿಗೆ ಅವಳು ತುಂಬ ಕರುಣಾಮಯಿ. ತನ್ನನ್ನು ಪೂಜಿಸುವವರಿಗೆ ಅವಳು ಅಳೆಯಲಾಗದ ಸಹಾಯಕಳು. ಅವಳ ಹೆಚ್ಚಿನ ದೇವಾಲಯಗಳಲ್ಲಿ ಅವಳು ಮಧುರ ವೀರನಿಂದ ಕಾವಲುಗಾರನಾಗಿ ಕಾಣುತ್ತಾಳೆ. ಅವಳ ಹುಟ್ಟಿನ ಬಗ್ಗೆ ಮತ್ತು ಭೂಮಿಗೆ ಬಂದ ಬಗ್ಗೆ ಒಂದು ಜಾನಪದ ಕಥೆ ಇದೆ. ಕಥೆಯ ಪ್ರಕಾರ ಒಂದು ಕಾಲದಲ್ಲಿ ಪಾಂಡ್ಯ ದೇಶಕ್ಕೆ ಸೇರಿದ ವಲ್ಲರಾಜ ಎಂಬ ರಾಜನಿದ್ದ. ಅವನು ತನ್ನ ಆಳ್ವಿಕೆಯಲ್ಲಿ ಅನೇಕ ಜನರನ್ನು ಹಿಂಸಿಸುತ್ತಿದ್ದನು. ಅವನಿಂದಾಗಿ ಜನರಿಗೆ ಅಷ್ಟೇ ಅಲ್ಲ, ಋಷಿಗಳಿಗೂ ಬಹಳ ತೊಂದರೆಯಾಯಿತು. ಅವನ ಕೈಯಲ್ಲಿ ರಾಕ್ಷಸ ಮತ್ತು ಅಸುರರಿದ್ದರು. ಹಾಗಾಗಿ ಯಾರೂ ಅವನನ್ನು ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಈ ಸಮಯದಲ್ಲಿ ಅವನ ಜೊತೆಯಲ್ಲಿದ್ದ ರಾಕ್ಷಸರು ಮತ್ತು ಅಸುರರು ತಮ್ಮನ್ನು ರಕ್ಷಿಸಲು ಪೆರಿಯಾಚಿ ದೇವಿಯನ್ನು ಸ್ತುತಿಸುತ್ತಾ ಬಂದರು. ದಬ್ಬಾಳಿಕೆಯಿಂದ ಬದುಕಿ ಆಳುತ್ತಿದ್ದ ಇವನು ಒಮ್ಮೆ ಋಷಿಯಿಂದ ಶಾಪ ಪಡೆದರು. ಮಗುವಿಗೆ ಜನ್ಮ ನೀಡಿದ ತಕ್ಷಣ ಮಗುವಿನ ದೇಹವು ಭೂಮಿಯನ್ನು ಸ್ಪರ್ಶಿಸಿದರೆ ಅವನು ನಾಶವಾಗುತ್ತಾನೆ. ಅವನ ದೇಶವೂ ನಾಶವಾಗುತ್ತದೆ ಮತ್ತು ಅವನ ಮಗು ಅವನ ಸಾವಿಗೆ ಕಾರಣವಾಗುತ್ತದೆ. ಮತ್ತೊಂದೆಡೆ ಅದು ಭೂಮಿಯನ್ನು ಮುಟ್ಟದೆ ಒಂದು ದಿನ ಉಳಿದಿದ್ದರೆ ಆಗ ಏನೂ ಆಗುವುದಿಲ್ಲ ಎಂದು ಋಷಿಮುನಿಗಳು ಶಾಪವನ್ನು ನೀಡುತ್ತಾರೆ. ಆ ರಾಜನಿಗೆ ಬಹುಕಾಲ ಸಂತಾನ ಭಾಗ್ಯವಿರಲಿಲ್ಲ. ಒಮ್ಮೆ ಹೆಂಡತಿ ಗರ್ಭವತಿಯಾದಳು. ಹುಟ್ಟಿದ ಮಗು ತಕ್ಷಣ ಭೂಮಿಗೆ ತಾಗಿದರೆ ಸಾಯುತ್ತದೆ ಎಂದು ತಿಳಿದಿದ್ದರೂ ಶಾಪ ಕೈಕೊಟ್ಟರೆ ಆಮೇಲೆ ಏನು ಮಾಡಬೇಕೆಂದು ತೋಚದಂತಾಗಿತ್ತು. ಆದರೆ ಅವನು ನಾಶವಾಗಲು ಉದ್ದೇಶಿಸಿದ್ದರಿಂದ ರಾಕ್ಷಸ ಮತ್ತು ಅಸುರರ ಹಿಡಿತದಲ್ಲಿಟ್ಟುಕೊಂಡು ಪೆರಿಯಾಚಿಯಮ್ಮನ್ ತನ್ನ ದೇಶದಲ್ಲಿ ಮುದುಕಿಯ ರೂಪದಲ್ಲಿ ಹರಿದಾಡುತ್ತಿದ್ದಳು. ಆ ಕಾಲದಲ್ಲಿ ಹಾಸಿಗೆಗಳಿರಲಿಲ್ಲ, ಐಷಾರಾಮಿ ಮೆತ್ತೆ ಇರಲಿಲ್ಲ. ಹೆರಿಗೆಯ ಸಮಯ ಬಂದಾಗ ಹೆರಿಗೆಯು ಕೊಳಕು ಆಗದಂತೆ ಮನೆಯ ಮೂಲೆಗಳಲ್ಲಿ ಒಬ್ಬಂಟಿಯಾಗಿ ಉಳಿಯಲು ಅವರನ್ನು ಕೇಳಲಾಗುತ್ತದೆ. ಅವರು ನೆಲದ ಮೇಲೆ ಚಾಪೆಯ ಮೇಲೆ ಜನ್ಮ ನೀಡುತ್ತಾರೆ. ತುಂಬ ಹಿಡಿತ ಇದ್ದ ಕಾಲವದು. ಅದಕ್ಕಾಗಿಯೇ ಅನುಭವಿ ಹಳೆಯ ಆಚಿಗಳನ್ನು ಹೆರಿಗೆಯನ್ನು ವೀಕ್ಷಿಸಲು ಗರ್ಭಿಣಿಯರ ಜೊತೆಯಲ್ಲಿ ಇರಿಸಲಾಗುತ್ತದೆ. ರಾಜನು ತನ್ನ ಹೆಂಡತಿಗೆ ಹೆರಿಗೆಯನ್ನು ನೋಡಲು ಸೂಕ್ತವಾದ ಸಂಗಾತಿಯನ್ನು ಹುಡುಕಲು ತನ್ನ ಸೈನಿಕರನ್ನು ಎಲ್ಲೆಡೆ ಕಳುಹಿಸಿದನು. ಆದರೆ ಅವರ ಸಮಯಕ್ಕೆ ಯಾರೂ ಮುಂದೆ ಬರಲಿಲ್ಲ. ರಾಣಿಗೆ ಹೆರಿಗೆ ನೋವು ಕಾಣಿಸಿಕೊಂಡಿದೆ. ಹುಟ್ಟುವ ಮಗು ಆರೋಗ್ಯಕರವಾಗಿರಬೇಕು. ಅದೇ ಸಮಯದಲ್ಲಿ ತನಗೂ ಚಿರಋಣಿಯಾಗಬೇಕೆಂದು ಚಿಂತಿಸಿದ ರಾಜನು ತಕ್ಷಣವೇ ಹೊರಟು ಒಳ್ಳೆ ಆಚೆಯನ್ನು ಹುಡುಕಲು ಸ್ವತಃ ನಗರಕ್ಕೆ ಹೋದಾಗ ಪೆರಿಯಾಚಿ ದೇವತೆಯ ರೂಪದಲ್ಲಿ ರಾಜನ ಮುಂದೆ ಕಾಣಿಸಿಕೊಳ್ಳುತ್ತಾಳೆ. ಒಬ್ಬ ಮುದುಕಿಯ ರೂಪದಲ್ಲಿ. ಪೆರಿಯಾಚಿಯಮ್ಮನ್ ದೇವತೆ ಎಂದು ತಿಳಿಯದೆ ರಾಜನು ಅವಳ ಸಹಾಯವನ್ನು ಕೋರಿದನು. ಪೆರಿಯಾಚಿಯಮ್ಮನ್ ತನ್ನ ಹೆಂಡತಿಗೆ ಹೆರಿಗೆ ಮಾಡುವುದನ್ನು ನೋಡುತ್ತೇನೆ ಮತ್ತು ಮಗುವಿಗೆ ದೇಹವು ಮೊದಲು ಭೂಮಿಗೆ ಬೀಳದಂತೆ ನೋಡಿಕೊಳ್ಳುತ್ತೇನೆ ಎಂದು ತನ್ನ ಹೆಂಡತಿಗೆ ಷರತ್ತು ಹಾಕಿದನು. ಆ ಷರತ್ತಿನ ಮೇಲೆ ಆಕೆ ತನಗೆ ಹುಟ್ಟಿದ ಮಗುವಿನ ದೇಹದ ಭೂಮಿಗೆ ಬೀಳದಂತೆ ಇಟ್ಟುಕೊಂಡರೆ ಸಾಕಷ್ಟು ವಸ್ತುಗಳು ಕೊಡುವುದಾಗಿ ಭರವಸೆ ನೀಡಿದರು. ಮಗು ಹುಟ್ಟಿದೆ. ರಾಜನ ಹೆಂಡತಿಯ ಪಕ್ಕದಲ್ಲಿ ಕುಳಿತಿದ್ದ ಪೆರಿಯಾಚಿಯಮ್ಮನ್ ಕೂಡ ಮಗುವನ್ನು ಕೈಯಲ್ಲಿ ಹಿಡಿದುಕೊಂಡು ಕುಳಿತಿದ್ದಳು. ಗಡುವು ಮುಗಿದ ನಂತರ ರಾಜನು ಬಂದು ಮಗುವನ್ನು ತನ್ನ ಹೆಂಡತಿಗೆ ನೀಡುವಂತೆ ಕೇಳಿದನು. ಆದರೆ ಪೆರಿಯಾಚಿಯಮ್ಮನು ಮಗುವನ್ನು ತನ್ನ ತೋಳುಗಳಲ್ಲಿ ಇಟ್ಟುಕೊಂಡು ಅವಳಿಗೆ ಕೊಡಬೇಕಾದ ವಸ್ತುಗಳನ್ನು ಮೊದಲು ತನ್ನಿ ಎಂದು ಹೇಳಿದಳು. ಅಹಂಕಾರಿಯಾದ ರಾಜನು ಕತ್ತಿಯನ್ನು ಹಿಡಿದು ಪೆರಿಯಾಚಿಯ ಬಳಿಗೆ ಹೋಗಿ ಕೋಪದಿಂದ ಅವಳಿಗೆ ಏನನ್ನು ನೀಡಲು ಸಾಧ್ಯವಾಗುವುದಿಲ್ಲ ಎಂದು ಅವಳು ಮಗುವನ್ನು ಕೊಡದಿದ್ದರೆ ನಿನ್ನನ್ನು ಕೊಲ್ಲುತ್ತೇನೆ ಎಂದು ಹೇಳಿದಳು. ಅಷ್ಟೇ ಕೋಪಗೊಂಡ ಪೆರಿಯಾಚಿ 4 ತೋಳುಗಳು, ದೈತ್ಯಾಕಾರದ ರೂಪ ಮತ್ತು ಭಯಾನಕ ಕಣ್ಣುಗಳೊಂದಿಗೆ ತನ್ನ ಸ್ವಯಂ ಚಿತ್ರವನ್ನು ತೋರಿಸುತ್ತಾ ಕುಳಿತಳು. ಒಂದು ಕೈಯಲ್ಲಿ ಮಗುವನ್ನು ಎತ್ತಿ ಹಿಡಿದಳು. ಇನ್ನೊಂದು ಕೈಯಿಂದ ಅವಳು ರಾಜನ ಹೆಂಡತಿಯನ್ನು ತನ್ನ ತೊಡೆಯ ಮೇಲೆ ಎತ್ತಿ ಅವಳ ಹೊಟ್ಟೆಯನ್ನು ಹರಿದು ಅವಳ ದೇಹದ ಒಳಭಾಗವನ್ನು ಕಬಳಿಸಿದಳು. ಅಷ್ಟರಲ್ಲಿ ಕತ್ತಿ ಹಿಡಿದು ತನ್ನ ಬಳಿ ಬಂದ ರಾಜನನ್ನು ಕಾಲಿಗೆ ಕೆಳಗೆ ತಳ್ಳಿ ಕೊಂದಳು.
ಅವನ ಸೈನಿಕರು ಅವಳ ಸಾಮಂತ ಅಸುರರು ಬೆನ್ನಟ್ಟಿ ಕೊಲ್ಲಲ್ಪಟ್ಟರು. ತನ್ನ ವಂಶದೊಡನೆ ನಿರಂಕುಶ ರಾಜನ ಕಥೆಯನ್ನು ಮುಗಿಸಿದ ನಂತರ ಆಕ್ರಮಣಕಾರಿಯಾಗಿ ನಿಂತಿದ್ದ ಜನರು ಅವಳಿಗೆ ನಮಸ್ಕರಿಸಿ ಅವಳ ಕೋಪವನ್ನು ಶಾಂತಗೊಳಿಸಿ ತಮ್ಮನ್ನು ರಕ್ಷಿಸುವಂತೆ ಪ್ರಾರ್ಥಿಸಿದರು. ತಾನು ಕಾಳಿಯ ಅವತಾರವೆಂದು ತನ್ನನ್ನು ಇನ್ನು ಮುಂದೆ ಪೂಜಿಸಿದರೆ ತಾನು ವಾಸಿಸುವ ಗ್ರಾಮದಲ್ಲಿ ಕಾಪಾಡುತ್ತೇನೆಂದು ಗರ್ಭಿಣಿಯರಿಗೆ, ಅವರ ಮನೆಯಲ್ಲಿ ಗರ್ಭಿಣಿಯರಿಗೆ ಆರೋಗ್ಯಕರ ಹೆರಿಗೆಯನ್ನು ಸಹಾಯ ಮಾಡುವುದಾಗಿ, ಹುಟ್ಟಿದ ಮಕ್ಕಳಿಗೆ ಜನ್ಮ ನೀಡುವುದಾಗಿ ಭರವಸೆ ನೀಡಿದಳು. ಅವಳು ಚೆನ್ನಾಗಿ ಬೆಳೆಯುತ್ತಾರೆ ಮತ್ತು ಅವರು ತಮ್ಮ